ತಯಾರಿಸಿದ ಮೂರ್ತಿಗಳನ್ನು ಬಳಸುವುದರಿಂದ ನಮ್ಮ ನೆಲ, ಜಲ ಹಾಗೂ ಪರಿಸರ ಮಾಲಿನ್ಯ ಉಂಟಾಗುತ್ತಿದ್ದು, ಸರ್ಕಾರ ಪಿಒಪಿ ಗಣಪತಿಯನ್ನು ನಿಷೇಧಿಸಿದ್ದು, ನಾವೆಲ್ಲರೂ ಪರಿಸರ ಸಂರಕ್ಷಣೆಗೆ ಕೈಜೋಡಿಸುವುದು ಅನಿವಾರ್ಯವಾಗಲಿದೆ ಎಂದು ಮೈಲಾರಿ ಕಂಪ್ಲಿಯವರು ಹೇಳಿದರು. ಸಂಗಟಿಗಿ ಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಧಾರವಾಡದ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ವತಿಯಿಂದ ಪಿಒಪಿ ನಿಷೇಧ ಕುರಿತು ತರಬೇತಿಯನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಯಮನಪ್ಪ ಜಾಲ್ಗಾರ್ ಅವರು ಪಿಒಪಿಯಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಮಣ್ಣಿನಿಂದ ಆಗುವ ಪರಿಣಾಮದ ಬಗ್ಗೆ ತಿಳಿಸಿ ನಂತರ ಮಕ್ಕಳಿಗೆ ಗಣೇಶ ಮೂರ್ತಿಯನ್ನು ಮಾಡಲು ಕಲ್ಪಿಸಿಕೊಟ್ಟರು. ಇನ್ನು ತರಬೇತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿ ಗಣಪನನ್ನು ತಯಾರಿಸಿ ಸಂತೋಷ ಪಟ್ಟರು. ಈ ಕಾರ್ಯಾಗಾರದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಎಸ್ಡಿಎಂ ಅಧ್ಯಕ್ಷರಾದ ನಾಗಪ್ಪ ಹರಿಜನ್ ಮಾತನಾಡಿ, ವಿದ್ಯಾರ್ಥಿಗಳು ಸಣ್ಣ ವಯಸ್ಸಿನಿಂದಲೇ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು, ಗಿಡ ಮರಗಳನ್ನು ಹೆಚ್ಚು ನೆಟ್ಟು ಪ್ರಕೃತಿಯ ಸಮೃದ್ಧಿಯನ್ನು ಹೆಚ್ಚಿಸಬೇಕೆಂದು ಮಕ್ಕಳಿಗೆ ಕರೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ಪರಿಸರ ಸಮಿತಿ ಅಧ್ಯಕ್ಷರಾದ ಜಯಶ್ರೀ ಗೌಳಿ, ಸರಿತಾ ನಾಯಕ್, ಕಲಾವಿದೆ ನೀಲಾ ಕಂಪ್ಲಿ ಹಾಗೂ ಶಾಲೆಯ ಶಿಕ್ಷಕರು ಉಪಸ್ಥಿತಿಯಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದರು. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭಾಶಯ ಕೋರುವವರು ಧಾರವಾಡ ನ್ಯೂಸ್ ವಾಹಿನಿಯ ಸಂಪಾದಕರು ಬಸವರಾಜ್ ಆನೆಗುಂದಿ.